व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 18ನೇ ಅಧ್ಯಾಯದ ಪ್ರಾರಂಭದಲ್ಲಿ ಆಚಾರ್ಯರು ವಿಶೇಷವಾಗಿ ಭೀಮಸೇನ ದೇವರ ಶುದ್ಧವಾದಂತಹ ಭಾಗವತ ಧರ್ಮ, ಯಾವ ರೀತಿಯಾಗಿ ಒಬ್ಬ ಸಾಧಕರಾದಂತಹ ಜೀವಿ ಇದ್ದಾಗ ಅವನ ಸಾಧನೆ ಇನ್ನಷ್ಟು ಮೇಲ್ಹಂತಕ್ಕೆ ಹೋಗುತ್ತೆ ಎನ್ನುವಂತಹ ಹಿನ್ನೆಲೆಯನ್ನ ಆಚಾರ್ಯರು ಇಲ್ಲಿ ನಮಗೆ ತಂದು ಕೊಡ್ತಾ ಇದ್ದಾರೆ. ನಿನ್ನೆ ಪಾಠದಲ್ಲಿ ನೋಡಿದಂತೆ ಭೀಮಸೇನ ದೇವರಿಗೆ ಅರ್ಜುನನಿಗಿಂತಲೂ ವಿಶಿಷ್ಟವಾದಂತಹ ಅಸ್ತ್ರಜ್ಞಾನ ಇತ್ತು. ಆದರೆ ಅಸ್ತ್ರಯುದ್ಧ ಎಂಬುದು ಉತ್ತಮ ಧರ್ಮ ಅಲ್ಲ. ಹಾಗಾಗಿ ಅದನ್ನ ಭೀಮಸೇನ ದೇವರು ಹೊರಗಡೆ ತೋರಿಸ್ಕೊಳ್ತಾ ಇರ್ಲಿಲ್ಲ. ಯಾಕೆಂತಂದ್ರೆ ಅಸ್ತ್ರ ಮಂತ್ರಗಳು ಅದನ್ನ ಪ್ರಯೋಗ ಮಾಡೋದು ಅಂತಂದ್ರೆ ಆ ಅಸ್ತ್ರಾಭಿಮಾನಿ ದೇವತೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಓ ಅಸ್ತ್ರಾಭಿಮಾನಿ ದೇವತೆಗಳೇ, ನನ್ನ ಈ ಶತ್ರುವನ್ನ ನಿಗ್ರಹ ಮಾಡಿ ಅಥವಾ ಸಂಹಾರ ಮಾಡಿ ಅಂತ ಪ್ರಾರ್ಥನೆಯನ್ನು ಮಾಡಿ ಬಿಡುವಂಥದ್ದು. ಭೀಮಸೇನ ದೇವರು ಪರಮಾತ್ಮನನ್ನಾಗಲಿ ಬೇರೆಯವರನ್ನಾಗಲಿ ಯಾರನ್ನೂ ಬೇಡ್ತಾ ಇರ್ಲಿಲ್ಲ. ಪರಮಾತ್ಮನ ಹತ್ರ ಬೇಡಿದರೂ ಕೂಡ ಹಿಂದೆ ಹೇಳಿದಂತೆ ಜ್ಞಾನ ಭಕ್ತಿ ಹರೇ ತೃಪ್ತಿ, ಜ್ಞಾನ ಭಕ್ತಿಗಳನ್ನು ಮಾತ್ರ ಆ ಪರಮಾತ್ಮನ ಹತ್ರ ಬೇಡ್ತಾ ಇದ್ದದ್ದು ಹೊರತು ಬೇರೆ ಯಾವುದನ್ನು ಕೂಡ ಬೇಡ್ತಾ ಇರಲಿಲ್ಲ. ಹಾಗಾಗಿ ಪರಿಶುದ್ಧವಾದಂತಹ ಭಾಗವತ ಧರ್ಮದಲ್ಲಿ ನಿರತರಾದಂತಹ ಭೀಮಸೇನ ದೇವರು ದೇವರನ್ನಾಗಲಿ ಅಥವಾ ದೇವತೆಗಳನ್ನಾಗಲಿ ಅಥವಾ ಮನುಷ್ಯರನ್ನಾಗಲಿ ಯಾವತ್ತೂ ಕೂಡ ಅದನ್ನು ಕೊಡಿ ಇದನ್ನು ಕೊಡಿ ಅಂತ ಸರ್ವಥಾ ಬೇಡ್ತಾ ಇರಲಿಲ್ಲ. ಮುಂದೆ ಏಕಚಕ್ರ ನಗರದಲ್ಲಿ ಭಿಕ್ಷಾಟನೆ ಮಾಡುವಂತಹ ಪ್ರಸಂಗ ಬಂದಾಗಲೂ ಕೂಡ ಕರವತ್ ವೈಶ್ಯತೋಗ್ರಹೀತ್ ಅಂತ ಕೇವಲ ತಮ್ಮ ಹುಂಕಾರದಿಂದಾಗಿ ಒಬ್ಬ ರಾಜ ವೈಶ್ಯರಿಂದಾಗಿ ವ್ಯಾಪಾರಿಗಳಿಂದಾಗಿ ಟ್ಯಾಕ್ಸ್ ಅನ್ನ ಪಡೆದುಕೊಳ್ಳುತ್ತಾನೆ. ಟ್ಯಾಕ್ಸ್ ಪಡೆದುಕೊಂಡ ತಕ್ಷಣ ಏನೋ ಅವರನ್ನ ಬೇಡಿ ಪಡೆದುಕೊಂಡ ಅಂತ ಅರ್ಥ ಅಲ್ಲ, ಅದು ಅವನ ಧರ್ಮ. ಅವರು ಕಟ್ತಾ ಇದ್ರು, ಟ್ಯಾಕ್ಸ್ ಅನ್ನು ಕಟ್ತಾ ಇದ್ರು. ಅದೇ ರೀತಿಯಾಗಿ ಇಲ್ಲೂ ಕೂಡ ಭೀಮಸೇನ ದೇವರು ಕರವತ್ ವೈಶ್ಯತೋಗ್ರಹೀತ್ ಎಂಬುದಾಗಿ ಟ್ಯಾಕ್ಸಿನ ರೀತಿ ಅದನ್ನು ಪಡ್ಕೊಳ್ತಾ ಇದ್ರು ಹೊರತು ತಾವು ಅಲ್ಲಿ ಹೋಗಿ ದೇಹಿ ಅಂತ ಕೇಳಿಕೊಂಡು ಪಡಿತಾ ಇರ್ಲಿಲ್ಲ. ಹೀಗೆ ಭೀಮಸೇನ ದೇವರು ಪರಿಶುದ್ಧವಾದಂತಹ ಭಾಗವತ ಧರ್ಮವನ್ನ ಪಾಲನೆ ಮಾಡ್ತಾ ಇದ್ರು ಎಂಬುದಾಗಿ ನಿನ್ನಿಂದ ನೋಡಿದ್ವಿ. ಇಂದು ಮತ್ತೆ ಅದೇ ವಿಚಾರವನ್ನ ಆಚಾರ್ಯರು ನಮಗೆ ಮುಂದುವರಿಸಿ ತಿಳಿಸ್ತಾ ಇದ್ದಾರೆ. ನಾಣ್ಯ ದೇವಾಹ ನತಾಸ್ತೇನ ವಾಸುದೇವಾತ್ ನ ಪೂಜಿತಾಃ. ನ ಪ್ರತೀಪಂ ಹರೇಃ ಕ್ವಾಪಿ ಸಕರೋತಿ ಕಥಂಚನ. ಅನುಪಸ್ಕಾರಿಣೋ ಯುದ್ಧೇ ನಾಭಿಯಾತಿ ಶುಪಸ್ಕರಿ ನಾಪಯಾತಿ ಯುಧ ಕ್ವಾಪಿ ನ ಕ್ವಚಿತ್ ಛದ್ಮವಾಚರೇತ್. ಪದಚ್ಛೇದ. ನ ಅನ್ಯದೇವಾಃ ನತಾಃ ತೇನ ವಾಸುದೇವಾತ್ ನ ಪೂಜಿತಾಃ ನ ಪ್ರತೀಪಂ ಹರೇಃ ಕ್ವಾಪಿ ಕ್ವ ಅಪಿ ಸಹ ಕರೋತಿ ಕಥಂಚನ. ಅನುಪಸ್ಕಾರಿಣಃ ಯುದ್ಧೇ ನ ಅಭಿಯಾತಿ ಹಿ ಉಪಸ್ಕರಿ ನ ಅಪಯಾತಿ ಯುಧಃ ಕ್ವ ಅಪಿ ನ ಕ್ವಚಿತ್ ಛದ್ಮ ಚ ಆಚರೇತ್. ಕೆಲವೊಂದು ಪಾಠಗಳಲ್ಲಿ ಚ ಆಚರೇತ್ ಅಂತಿದೆ, ಇನ್ನೊಂದು ಕೆಲವೊಂದು ಕಡೆ ವ ಆಚರೇತ್ ಅಂತಿದೆ. ಈ ರೀತಿಯಾಗಿ ಪದಚ್ಛೇದ. ಭೀಮಸೇನ ದೇವರ ಮತ್ತೆ ಭಾಗವತ ಧರ್ಮಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ.
ಅವರು ಯಾವತ್ತೂ ಕೂಡ ವಾಸುದೇವಾತ್ ಅನ್ಯ ದೇವಾಹ, ಪರಮಾತ್ಮನನ್ನು ಬಿಟ್ಟು ಅನ್ಯ ದೇವತೆಗಳಿಗೆ ಯಾವತ್ತೂ ನ ನತಾಹ, ನಮಸ್ಕಾರ ಮಾಡ್ತಾ ಇರ್ಲಿಲ್ಲ ಅಂತೆ. ಸ್ವರೂಪದಲ್ಲಿ ಜೀವೋತ್ತಮರಾದಂಥವರು ವಾಯುದೇವರು, ಮೂರನೇ ಕಕ್ಷೆಯಲ್ಲಿ ಬರುವಂಥವರು, ಹೀಗೆ ಅವರಿಗಿಂತ ಉತ್ತಮನಾದಂಥವರು ಪರಮಾತ್ಮ ಹರಿ. ಆ ಪರಮಾತ್ಮನಿಗೆ ಬಿಟ್ಟು ಬೇರೆ ಯಾವ ದೇವತೆಗಳಿಗೂ ಕೂಡ ಭೀಮಸೇನ ದೇವರು ನಮಸ್ಕಾರ ಮಾಡ್ತಾ ಇರ್ಲಿಲ್ಲ. ನಮಸ್ಕಾರ ಮಾಡೋದು ಮಾತ್ರ ಅಲ್ಲ, ನ ಪೂಜಿತಾಹ, ಅವರಿಗೆ ಪೂಜೆಯನ್ನು ಕೂಡ ಮಾಡ್ತಾ ಇರ್ಲಿಲ್ಲ ಭೀಮಸೇನ ದೇವರು. ಇದು ಒಂದು ಹಂತ. ಇನ್ನೊಂದು ಹಂತ, ಕೆಲವೊಮ್ಮೆ ನಾವು ಕೆಲವೊಬ್ಬರಿಗೆ ನಮಸ್ಕಾರ ಮಾಡ್ತಿರ್ತೇವೆ, ಪೂಜಿಸ್ತಾ ಇರ್ತೇವೆ. ಅದೇ ಕೆಲವೊಮ್ಮೆ ಅವ್ರನ್ನ ಬೈದು ಬಿಡುತ್ತೇವೆ, ವಿರೋಧ ಮಾಡ್ತಿರ್ತೇವೆ. ಆ ದೇವತೆಗೆ ಬೈಯೋದು, ದೇವರಿಗೆ ಇಂಥ ಕಷ್ಟ ಕೊಟ್ಬಿಟ್ಟು ಹಾಗೆ ಏನೋ ಒಂದು ರೀತಿಯಲ್ಲಿ ಕೆಲವೊಂದ್ಸಲ ಪೂಜೆ ಮಾಡೋಕಾದ್ರೆ ಮನಸ್ಸು ಪರಮಾತ್ಮನಲ್ಲಿ ಅಥವಾ ಉಳಿದ ದೇವತೆಗಳಲ್ಲಿ ಇರುತ್ತೆ. ಅದೇ ಕೆಲವು ಸಂದರ್ಭದಲ್ಲಿ ಅವರಿಗೆ ವಿರೋಧವನ್ನು ಮಾಡ್ತಾ ಇರ್ತೇವೆ ನಾವು ಅನೇಕ ರೀತಿಯಲ್ಲಿ. ಆದರೆ ಭೀಮಸೇನ ದೇವರು ಹಾಗಲ್ಲ. ಹರೇಹೆ, ಪರಮಾತ್ಮನಿಗೆ ಕ್ವಾಪಿ ಕಥಂಚನ, ಯಾವುದೇ ಸಂದರ್ಭ ಆಗಲಿ ಅಥವಾ ಯಾವುದೇ ರೀತಿ ಆಗಲಿ, ಒಟ್ಟಿನಲ್ಲಿ ಯಾವತ್ತೂ ಕೂಡ ಭೀಮಸೇನ ದೇವರು ಪರಮಾತ್ಮನಿಗೆ ವಿರೋಧವನ್ನ ಮಾಡಲಿಲ್ಲ. ಇದು ಪರಿಶುದ್ಧವಾದಂತಹ ಭಾಗವತ ಧರ್ಮ. ಪರಮಾತ್ಮನಿಗೆ ಯಾವ ಹಂತದಲ್ಲಿಯೂ ಕೂಡ ವಿರೋಧವನ್ನು ಮಾಡಲಿಲ್ಲ. ಪರಮಾತ್ಮನ ಮನಸ್ಸಿಗೆ ಅನುಗುಣವಾಗಿ ನಡೆದುಕೊಂಡಂತಹ ದೇವರು. ಇದು ಪರಮಾತ್ಮನ ಇದು ಪರಮಾತ್ಮನಿಗೆ ನಮಸ್ಕಾರ ಮಾಡೋದು ಅಥವಾ ಪರಮಾತ್ಮನ ಪ್ರೀತಿಯನ್ನು ಮಾಡೋದು, ಪರಮಾತ್ಮನಿಗೆ ನಮಸ್ಕಾರ ಮಾಡೋದು, ಪರಮಾತ್ಮನ ಪ್ರೀತಿ ಸಂಪಾದನೆ ಮಾಡೋದು, ಬೇರೆಯವರಿಗೆ ನಮಸ್ಕಾರ ಮಾಡದೇ ಇರೋದು, ಇದು ಒಂದು ಹಂತ ಭಾಗವತ ಧರ್ಮ ಆಯಿತು. ಇನ್ನೊಂದು ವಿಶೇಷ ಅಂಶ, ಅವರ ಪ್ರಾಮಾಣಿಕತೆ ಮತ್ತು ಮನಸ್ಸು ಯಾವ ರೀತಿ ಇತ್ತು ಅಂತ ತಿಳಿಸ್ತಾ ಇದ್ದಾರೆ. ಭೀಮಸೇನ ದೇವರ ಮನಸ್ಸು ಅನುಪಸ್ಕಾರಿಣ ಯುದ್ಧೇ. ಉಪಸ್ಕರ ಅಂತಂದ್ರೆ ಉಪಕರಣಗಳು, ಸಲಕರಣೆಗಳು ಅಂತ. ಅಂದ್ರೆ ಯುದ್ಧಕ್ಕೆ ಬೇಕಾದಂತಹ ಸಲಕರಣೆಗಳು, ಅರ್ಥಾತ್ ಆಯುಧಗಳು, ಶಸ್ತ್ರಾಸ್ತ್ರಗಳು. ಭೀಮಸೇನ ದೇವರು ಯುದ್ಧ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಏನಾದರೂ ಎದುರಾಳಿ ಶತ್ರು ಪಕ್ಷದವರು ಅನುಪಸ್ಕಾರಿಯಾಗಿದ್ದರೆ, ಅವನ ಕೈಯಲ್ಲಿ ಯುದ್ಧಕ್ಕೆ ಬೇಕಾದಂತಹ ಆಯುಧಗಳು ಇಲ್ಲದೆ ಹೋಗಿದ್ದರೆ, ಭೀಮಸೇನ ದೇವರು ಏನ್ ಮಾಡ್ತಾ ಇರ್ಲಿಲ್ಲ, ಉಪಸ್ಕರಿ ನ ಅಭಿಯಾತಿ, ಅವರ ಮೇಲೆ ಆಯುಧವನ್ನು ಹಿಡಿದು ಯುದ್ಧಕ್ಕೆ ಹೋಗ್ತಾ ಇರ್ಲಿಲ್ಲ ಅಂತೆ. ಬೇರೆಯವರು ಏನ್ ಮಾಡ್ಬಿಡ್ತಾರೆ, ಸಾಮಾನ್ಯವಾಗಿ ಎದುರಾಳಿ ಕೈಯಲ್ಲಿ ಹೇಗೋ ಆಯುಧ ಇಲ್ಲ, ಅವನನ್ನ ಸುಲಭವಾಗಿ ಸಾಯಿಸಬಹುದು ಅಥವಾ ಸೋಲಿಸಬಹುದು ಅಂತ ತಾವು ಆಯುಧವನ್ನು ಹಿಡಿದುಕೊಂಡೇನೆ ಅವರ ಮೇಲೆ ಯುದ್ಧವನ್ನು ಮಾಡಿಬಿಡ್ತಾರೆ. ಪಾಪ ಅವನ ಹತ್ರ ಆಯುಧ ಇರೋದಿಲ್ಲ, ಇವನ ಹತ್ರ ಆಯುಧ ಇರುತ್ತೆ. ಹಾಗಿದ್ದರೂ ಕೂಡ ನೇರವಾಗಿ ಯುದ್ಧವನ್ನು ಮಾಡೇ ಬಿಡ್ತಾರೆ. ಆದರೆ ಅದು ಯುದ್ಧದ ಧರ್ಮವೂ ಅಲ್ಲ. ಭೀಮಸೇನ ದೇವರು ಕೂಡ ಅದೇ ರೀತಿ ಮಾಡ್ತಾ ಇದ್ರು. ಎದುರಾಳಿಯ ಕೈಯಲ್ಲಿ ಆಯುಧ ಇಲ್ಲದೆ ಹೋದರೆ ತಾವು ಏನ್ ಮಾಡ್ತಾ ಇರ್ಲಿಲ್ಲ, ಆಯುಧವನ್ನು ಹಿಡಿದುಕೊಂಡು ಯುದ್ಧವನ್ನು ಸರ್ವಥಾ ಮಾಡ್ತಾ ಇರ್ಲಿಲ್ಲ. ಇನ್ನೊಂದು, ನ ಅಪಯಾತಿ ಯುಧ ಕ್ವಾಪಿ, ಯಾವತ್ತೂ ಕೂಡ ಕ್ವಾಪಿ, ಯಾವತ್ತೂ ಕೂಡ ಯುಧ ನ ಅಪಯಾತಿ, ಯುದ್ಧ ರಂಗದಿಂದಾಗಿ ಪಲಾಯನವನ್ನ ಮಾಡಲಿಲ್ಲ. ನಾವು ಹಿಂದೆ ಕೇಳಿದ್ವಿ ಹಂಸಡಿಬಿಕರ ಕತೆ, ಜರಾಸಂಧನ ಕತೆ, ಅದನ್ನೆಲ್ಲ. ಕೃಷ್ಣ ಬಲರಾಮರಿಗೆ ಸೋತಾಗವರೆಲ್ಲರೂ ಕೂಡ ಯುದ್ಧರಂಗದಿಂದಾಗಿ ಪಲಾಯನವಾದವನ್ನ ಮಾಡ್ತಾ ಇದ್ರು, ಓಡಿ ಹೋಗ್ಬಿಡ್ತಾ ಇದ್ರು ಸೋತ್ವಿ ಅಂತ. ಆದರೆ ಭೀಮಸೇನ ದೇವರು ತಾವು ಎಷ್ಟು ಯುದ್ಧಗಳನ್ನು ತಮ್ಮ ಜೀವಿತಾವಧಿಯಲ್ಲಿ ಮಾಡಿದ್ದಾರೋ ಆ ಯಾವ ಯುದ್ಧದಲ್ಲಿಯೂ ಕೂಡ ನ ಅಪಯಾತಿ, ಪಲಾಯನವನ್ನ ಮಾಡಲಿಲ್ಲ. ಪಲಾಯನವನ್ನು ಮಾಡಲಿಲ್ಲ, ಏನೋ ಮೋಸ ಮಾಡಿ ಯುದ್ಧವನ್ನು ಗೆದ್ದು ಬಿಟ್ರ ಅಂತಂದ್ರೆ, ಕ್ವಚಿತ್ ಛದ್ಮ ನ ಆಚರೇತ್, ಯಾವತ್ತೂ ಕೂಡ. ಛದ್ಮ ಅಂದ್ರೆ ಮೂಲ ಅರ್ಥ ವೇಷ ಅಂತ. ಅಂದ್ರೆ ವೇಷ ಅಂದ್ರೆ ಏನು, ಒಳಗಡೆ ಇರುವುದೇ ಒಂದು, ಹೊರಗಡೆ ತೋರಿಸೋದೇ ಒಂದು ಅಂತ. ಹಾಗಾಗಿ ಛದ್ಮ ಶಬ್ದಕ್ಕೆ ಒಂದು ವೇಷ ಅಂತ ಅರ್ಥ, ಇನ್ನೊಂದು ಮೋಸ ಅಂತ ಅರ್ಥ. ಭೀಮಸೇನ ದೇವರು ಯಾವತ್ತೂ ಕೂಡ ಛದ್ಮ ಯುದ್ಧವನ್ನ ಮಾಡಲಿಲ್ಲ, ಮೋಸ ಮಾಡಿ ಯುದ್ಧವನ್ನು ಮಾಡಲಿಲ್ಲ. ಯುದ್ಧದ ಧರ್ಮ ಏನಿರ್ತವೆ ಅವೆಲ್ಲವನ್ನು ಕೂಡ ಪರಿಪಾಲನೆ ಮಾಡಿಕೊಂಡೇನೆ ಎಲ್ಲ ಯುದ್ಧವನ್ನು ಗೆದ್ದರು ಹೊರತು ಮೋಸ ಮಾಡಿ ಯಾವ ಯುದ್ಧವನ್ನು ಕೂಡ ಗೆಲ್ಲಲಿಲ್ಲ. ಹಾಗಾಗಿ ಆಚಾರ್ಯರು ಹೇಳುವಂತೆ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂವಿಂದತಿ ಮಾನವ. ಪರಮಾತ್ಮನ ಪೂಜೆ ಅಂತಂದ್ರೆ ಪರಮಾತ್ಮನಿಗೆ ಮನಸ್ಸಲ್ಲಿ ನಮಸ್ಕಾರ ಮಾಡೋದು, ಅಥವಾ ಸಾಷ್ಟಾಂಗ ನೇರವಾಗಿ ನಮಸ್ಕಾರ ಮಾಡಬಹುದು, ಅಥವಾ ಪ್ರತಿಮೆಯಲ್ಲಿ ನಮಸ್ಕಾರ ಮಾಡೋದು, ಅದು ಮಾತ್ರ ಪರಮಾತ್ಮನ ಪೂಜೆ ಅಲ್ಲ. ತಾನು ಮಾಡುವಂತಹ ಪ್ರತಿಯೊಂದು ಕರ್ಮಗಳನ್ನ ಪರಮಾತ್ಮನ ಪೂಜೆ ಎಂಬುದಾಗಿ ತಿಳಿದುಕೊಂಡು ಆ ಪ್ರತಿಯೊಂದು ಕರ್ಮಗಳನ್ನು ಕೂಡ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಆಚಾರ್ಯರು ನಮಗೆ ತಿಳಿಸಿದ್ದಾರೆ. ಆ ರೀತಿಯಾಗಿ ತಾವು ನಡೆದುಕೊಂಡಿದ್ದಾರು ಕೂಡ. ಮಧ್ವಾಚಾರ್ಯರಂದ್ರೆ ಭೀಮಸೇನ ದೇವರ ವಾಯುದೇವರ ಮೂರನೇ ಅವತಾರ.
ಭೀಮಸೇನ ದೇವರೇ ಮಧ್ವರಾಗಿ ಹುಟ್ಟಿದ್ದು. ಹೀಗೆ ಮಧ್ವರಾಗಿ ಏನೇನನ್ನು ತಾವು ನುಡಿದಿದ್ದಾರೋ ಅದೆಲ್ಲವನ್ನು ಕೂಡ ಭೀಮಸೇನನಾಗಿದ್ದಾಗಲೂ ಕೂಡ ತಾವು ಮಾಡಿಕೊಟ್ಟಿದ್ದಾರೆ. ಹೀಗೆ ಕ್ಷತ್ರಿಯರಿಗೆ ಪರಮಧರ್ಮ ಅಂದ್ರೆ ಅದು ಯುದ್ಧ. ಯುದ್ಧವು ಕೂಡ ಪರಮಾತ್ಮನ ಪೂಜೆ ಅಂತ ತಿಳಿದುಕೊಂಡು ಮಾಡಬೇಕು. ಆ ಯುದ್ಧದಲ್ಲಿ ನನ್ನ ಮನೆಯಲ್ಲಿ ಬೇಕಾದ ರೀತಿಯಾಗಿ ಪರಮಾತ್ಮನ ಪೂಜೆ ಭಕ್ತಿಯಿಂದ ಮಾಡ್ತೇನೆ, ಎಲ್ಲವನ್ನು ಕೂಡ ಮಾಡ್ತೇನೆ. ಯುದ್ಧವನ್ನು ಮಾತ್ರ ಮೋಸದಿಂದಾಗಿ ಆಡಿ ಗೆದ್ದು ಬಿಡ್ತೇನೆ, ನನಗೂ ಗೆಲುವು ಮುಖ್ಯ, ಮೋಸ ಗೀಸೆಲ್ಲ ಇಂಪಾರ್ಟೆಂಟ್ ಅಲ್ಲ ಅಂತ ಯಾವತ್ತೂ ಮಾಡಲಿಲ್ಲ ಭೀಮಸೇನ ದೇವರು. ತಾವು ಮಾಡುವಂತಹ ಪ್ರತಿಯೊಂದು ಯುದ್ಧವನ್ನು ಕೂಡ ಪ್ರಾಮಾಣಿಕತೆಯಿಂದಾಗಿ ಪರಮಾತ್ಮನ ಪೂಜೆ ಎಂಬುದಾಗಿ ಭಾವಿಸಿ, ಎದುರಾಳಿಯ ಕೈಲಿ ಆಯುಧ ಇದ್ದಾಗ ಮಾತ್ರ ಆಯುಧದಿಂದಾಗಿ ಯುದ್ಧ, ಇಲ್ಲದೆ ಹೋದರೆ ಮುಷ್ಟಿ ಯುದ್ಧ. ಯಾವತ್ತೂ ಕೂಡ ಯುದ್ಧರಂಗದಿಂದಾಗಿ ಓಡಿ ಹೋಗ್ಲಿಲ್ಲ, ಅದು ಕ್ಷತ್ರಿಯರ ಧರ್ಮವೇ ಅಲ್ಲ. ನ ಕ್ವಚಿತ್ ಛದ್ಮಮಾಚರೇತ್, ಏನೋ ಮೋಸದಿಂದ ಯುದ್ಧ ಮಾಡೋದು ಯಾವುದನ್ನು ಕೂಡ ಮಾಡಲಿಲ್ಲ. ಹೀಗೆ ತಾವು ಮಾಡುವಂತಹ ಯುದ್ಧವನ್ನು ಕೂಡ ಪರಮಾತ್ಮನ ಪೂಜೆ ಎಂಬುದಾಗಿ ತಿಳಿದುಕೊಂಡು ಪ್ರಾಮಾಣಿಕವಾಗಿ ಮಾಡ್ತಾ ಆ ಮೂಲಕ ತಮ್ಮ ಭಾಗವತ ಧರ್ಮವನ್ನ ಪರಿಪಾಲನೆ ಮಾಡಿದಂಥವರು ಭೀಮಸೇನ ದೇವರು. ಮುಂದೆ ನಚೌರ್ಧ್ವ ದೇಹಿಕಾನುಜ್ಞಾಂ ಅವೈಷ್ಣವ ಕೃತೆ ಕರೋತ್. ನ ಕರೋತಿ ಸ್ವಯಂ ನೈಷಾಂ ಪ್ರಿಯಮಪ್ಯಾಚರೇತ್ ಕ್ವಚಿತ್. ಪದಚ್ಛೇದ. ನ ಚ ಔರ್ಧ್ವದೇಹಿಕಾನುಜ್ಞಾಂ ಅವೈಷ್ಣವ ಕೃತೆ ಅಕರೋತ್. ನ ಕರೋತಿ ಸ್ವಯಂ ನ ಯೇಷಾಂ ಪ್ರಿಯಂ ಅಪಿ ಆಚರೇತ್ ಕ್ವಚಿತ್. ಅಷ್ಟು ಮಾತ್ರ ಅಲ್ಲ, ಆ ಯುದ್ಧ ರಂಗದಲ್ಲಿ ಯಾರಾದರೂ ಸತ್ತರೆ, ಅವರು ಒಂದು ವೇಳೆ ಅವೈಷ್ಣವರಾಗಿದ್ದರೆ, ಅವೈಷ್ಣವ ಕೃತೆ ಪರಮಾತ್ಮನ ದ್ವೇಷಿಗಳಾಗಿದ್ದರೆ, ಔರ್ಧ್ವದೈಹಿಕ ಆಜ್ಞಾಂ, ಅವರಿಗೆ ಔರ್ಧ್ವದೈಹಿಕ ಕ್ರಿಯೆಗಳನ್ನು ಮಾಡ್ಲಿಕ್ಕೆ ತಾನು ಮಾಡೋದಿಲ್ಲ, ಅದು ನಿಶ್ಚಯ. ಆಜ್ಞಾಂ ನ ಅಕರೋತ್, ಆಜ್ಞೆಯನ್ನು ಕೂಡ ಕೊಡ್ತಾ ಇರ್ಲಿಲ್ಲ ಅಂತೆ. ನಾವು ಮುಂದೆ ಮಹಾಭಾರತದಲ್ಲಿ ಕೇಳ್ತೇವೆ, ಧೃತರಾಷ್ಟ್ರ ತನ್ನ 100 ಜನ ಮಕ್ಕಳನ್ನು ಕಳೆದುಕೊಂಡು ಮುಂದೆ ತಾನು ವೈರಾಗ್ಯದಿಂದ ವನಪ್ರಸ್ಥಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳ್ತಾನೆ, ನಾನು ನನ್ನ ಮಕ್ಕಳಿಗೆ ಔರ್ಧ್ವದೈಹಿಕ ಕ್ರಿಯೆಗಳನ್ನು ಮಾಡಬೇಕು, ಅದಕ್ಕೆ ದುಡ್ಡು ಬೇಕು, ದುಡ್ಡಿಲ್ಲ ನನ್ನ ಹತ್ರ, ಹಾಗಾಗಿ ಕೋಶದಿಂದಾಗಿ ಸ್ವಲ್ಪ ಹಣವನ್ನು ತೆಗೆದುಕೊಡಿ ಅಂತ ಧರ್ಮರಾಜನ ಹತ್ರ ಕೇಳಿದಾಗ ಅದಕ್ಕೆ ನೇರವಾಗಿ ವಿರೋಧವನ್ನು ಮಾಡಿದಂಥವ್ರು, ಯಾವುದೇ ಮುಲಾಜಿಲ್ಲದೇನೆ ನೇರವಾಗಿ ವಿರೋಧವನ್ನು ಮಾಡಿದಂಥವ್ರು ಭೀಮಸೇನ ದೇವರು. ಕೋಶದಲ್ಲಿರುವಂತಹ ದುಡ್ಡು, ಖಜಾನೆಯಲ್ಲಿರುವಂತಹ ದುಡ್ಡು, ಅದು ಯಾರಪ್ಪರ ಮನೆಯ ಆಸ್ತಿಯೂ ಅಲ್ಲ, ಅದು ಜನರು ಕೊಟ್ಟಂತಹ ಟ್ಯಾಕ್ಸಿನ ದುಡ್ಡು. ಅದನ್ನ ಧರ್ಮ ಕಾರ್ಯಗಳಿಗೆ ಬಳಸಬೇಕೇ ಹೊರತು ಇಂತಹ ಅಧರ್ಮ ಕಾರ್ಯಗಳಿಗೆ, ಇಂತಹ ಅಧರ್ಮಿ ಸತ್ತು ಹೋದಾಗ ಅವನ ಅಂತ್ಯ ಸಂಸ್ಕಾರಕ್ಕೆ ಈ ಹಣವನ್ನು ಬಳಸೋದಿಲ್ಲ ಅಂತ ನೇರವಾಗಿ ಅದಕ್ಕೆ ವಿರೋಧವನ್ನು ಮಾಡಿದಂಥವರು ಭೀಮಸೇನ ದೇವರು. ಹಾಗಾಗಿ ಅವೈಷ್ಣವ ಕೃತೆ ಔರ್ಧ್ವದೇಹಿಕ ಅನುಜ್ಞಾಂ, ಅವೈಷ್ಣವರಿಗೆ, ದ್ರೋಹಿಗಳಿಗೆ ಯಾವತ್ತೂ ಕೂಡ ಔರ್ಧ್ವದೇಹಿಕ ಕ್ರಿಯೆಗಳನ್ನ ಮಾಡ್ಲಿಕ್ಕೆ ಅನುಜ್ಞೆಯನ್ನು ಕೂಡ ಭೀಮಸೇನ ದೇವರು ಕೊಡ್ತಾ ಇರ್ಲಿಲ್ಲ. ಇನ್ನು ಅನುಜ್ಞೆಯನ್ನೇ ಕೊಡ್ಲಿಲ್ಲ ಅಂತಂದ್ಮೇಲೆ ತಾವು ಹೇಗ್ ಮಾಡ್ತಾರೆ? ನ ಸ್ವಯಂ ಏಷಾಂ ನ ಕರೋತಿ, ಸ್ವಯಂ ತಾವು ಕೂಡ ಆ ರೀತಿಯಾದಂತಹ ಅವೈಷ್ಣವರಿಗೆ, ಅವೈಷ್ಣವರು ಅಂದ್ರೆ ತಾತ್ಪರ್ಯ ಎಷ್ಟು ವಿಷ್ಣು ದ್ವೇಷಗಳು, ಪರಮಾತ್ಮನ್ನ ದ್ವೇಷ ಮಾಡುವಂತವರಿಗೆ ಔರ್ಧ್ವದೇಹಿಕ ಕ್ರಿಯೆಗಳನ್ನ ತಾವೂ ಮಾಡ್ತಾ ಇರ್ಲಿಲ್ಲ. ಅದೇ ರೀತಿಯಾಗಿ ಇನ್ನೊಬ್ಬರಿಗೂ ಕೂಡ ಮಾಡ್ಲಿಕ್ಕೆ ಒಪ್ಪಿಗೆಯನ್ನ ಕೊಡ್ತಾ ಇರ್ಲಿಲ್ಲ ಭೀಮಸೇನ ದೇವರು. ಯಾವ ರೀತಿಯಾಗಿ ಇವತ್ತು ನಾವು ನೋಡ್ತಾ ಇದ್ದೇವೆ, ನಮ್ಮ ನೆರೆ ರಾಷ್ಟ್ರ ಪಾಕಿಸ್ತಾನ ಅನೇಕ ರೀತಿಯಂತ ಉಗ್ರರ ಮೂಲಕ ನಮ್ಮ ಮೇಲೆ ಆಕ್ರಮಣ ಮಾಡಿಸುತ್ತೆ. ನಮ್ಮಲ್ಲಿ ಅನೇಕ ಜನ ಸಂತ್ರಸ್ತರು ತಮ್ಮ ಪ್ರಾಣ ಕಳೆದುಕೊಳ್ತಾರೆ. ನಾವು ಮತ್ತೆ ಹೋಗಿ ಯುದ್ಧ ಮಾಡಿದಾಗ ಅವರು ಸತ್ತು ಹೋಗ್ತಾರೆ, ಯಾರು? ಪಾಕಿಸ್ತಾನದ ಉಗ್ರರು. ಆವಾಗ ನಾವು ಅಯ್ಯೋ ಪಾಪ ಸತ್ತಿದ್ದಾರೆ ಅಂತ ಅವರಿಗೆ ನಾವೇನಾದ್ರೂ ಕೂಡ ಔರ್ಧ್ವದೇಹಿಕ ಕ್ರಿಯೆಗಳನ್ನು ಮಾಡಿದರೆ ಅದೇನಾಗುತ್ತೆ? ಮೂರ್ಖತನ ಅಂತ ಕರ್ಸ್ಕೊಳ್ಳುತ್ತೆ. ಯಾಕಂದ್ರೆ ಅವ್ರು ಸ್ವತಃ ಉಗ್ರರು, ಅವ್ರ ಸ್ವಭಾವವೇ ಕೆಟ್ಟ ಸ್ವಭಾವ. ಹಾಗಾಗಿ ಅಂಥವರಿಗೆ ಮರಣೋತ್ತರ ಕ್ರಿಯೆಗಳನ್ನು ಮಾಡೋದು ಯಾವ ರೀತಿಯಾಗಿ ಉಚಿತ ಅಲ್ಲವೋ, ಅದೇ ರೀತಿಯಾಗಿ ಇಂತಹ ವಿಷ್ಣು ದ್ವೇಷಿಗಳಿಗೂ ಕೂಡ ಔರ್ಧ್ವದೇಹಿಕ ಕ್ರಿಯೆಗಳನ್ನು ಮಾಡೋದು ಅದು ಅನುಚಿತವಾದದ್ದು. ಹಾಗಾಗಿ ಭೀಮಸೇನ ದೇವರು ಅದನ್ನು ತಾವೂ ಮಾಡ್ತಾ ಇರ್ಲಿಲ್ಲ, ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ತಾನು ಕೂಡ ಇರ್ಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಪ್ರಿಯಮಪಿ ಆಚರೇತ್ ನ ಕ್ವಚಿತ್, ವಿಷ್ಣು ದ್ವೇಷಿಗಳಿಗೆ, ಪರಮಾತ್ಮನ ದ್ವೇಷಿಗಳಿಗೆ
ಇಷ್ಟವಾಗುವಂತಹ ಕಾರ್ಯವನ್ನ ಯಾವತ್ತೂ ಮಾಡಲಿಲ್ಲ. ಪರಮಾತ್ಮನ ದ್ವೇಷಿಗಳಿಗೆ ಪ್ರಿಯಕರವಾದದ್ದನ್ನು ಯಾವತ್ತೂ ಕೂಡ ಮಾಡಲಿಲ್ಲ. ಹೀಗೆ ಪರಿಶುದ್ಧವಾದಂತಹ ಭಾಗವತ ಧರ್ಮ. ಕೆಲವೊಂದು ಸಲ ಭಾಗವತ ಧರ್ಮವನ್ನ ಅನೇಕ ಅನುಷ್ಠಾನ ಮಾಡ್ತಾರೆ, ಆದರೆ ಕೆಲವೊಂದ್ಸಲ ಯಾರು ಏನ್ ಅನ್ಕೊಳ್ತಾರೆ ಅನ್ನುವಂತ ಭಾವನೆಯಲ್ಲಿ ಕೆಲವೊಂದು ಸಲ ಸಂಕೋಚ ಮಾಡುವಂತ ಪ್ರಸಂಗ ಬರುತ್ತೆ ನಾವು ಮಾಡುವಂತ ಕಾರ್ಯಗಳಲ್ಲಿ. ಆದರೆ ಭೀಮಸೇನ ದೇವರಿಗೆ ಯಾರ ಮುಲಾಜು ಕೂಡ ಇರಲಿಲ್ಲ. ಯಾರು ಏನಾದ್ರು ಅನ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಲಿ, ನಾನು ಮಾತ್ರ ನನ್ನ ಭಾಗವತ ಧರ್ಮದವನ್ನ ಯಾವತ್ತೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಎಂತಹ ಸಂದರ್ಭ ಬಂದರೂ ಕೂಡ ಅವರು ತಮ್ಮ ಭಾಗವತ ಧರ್ಮದಲ್ಲಿ ನಿರತರಾಗಿದ್ದರು ಭೀಮಸೇನ ದೇವರು. ಮುಂದೆ ಸಖ್ಯಂ ನವೈಷ್ಣವೇಹಿ ಚಕ್ರೆ ಪ್ರತೀಪಂ ವೈಷ್ಣವೇನತು ಪರೋಕ್ಷೇಪಿ ಹರೇರ್ನಿಂದ ಕೃತೋ ಜಿಹ್ವಾಂ ಚಿನತ್ತಿ ಚ. ಪದಚ್ಛೇದ. ಸಖ್ಯಂ ನ ಅವೈಷ್ಣವೈಃ ಚಕ್ರೆ ಪ್ರತೀಪಂ ವೈಷ್ಣವೇ ನ ತು ಪರೋಕ್ಷೇ ಅಪಿ ಹರೇಃ ನಿಂದಾಂ ಕೃತಃ ಜಿಹ್ವಾಂ ಛಿನತ್ತಿ ಚ. ಅಷ್ಟು ಮಾತ್ರ ಅಲ್ಲ, ಯಾವತ್ತೂ ಕೂಡ ಭೀಮಸೇನ ದೇವರು ಅವೈಷ್ಣವೈಹಿ ಪರಮಾತ್ಮನ ದ್ವೇಷಿಗಳೊಟ್ಟಿಗೆ ಸಖ್ಯಂ ನೈವ ನ ಚಕ್ರೆ ಗೆಳೆತನವನ್ನು ಮಾಡಲಿಲ್ಲ ಅಂತೆ. ಯಾವತ್ತೂ ಕೂಡ ಪರಮಾತ್ಮನ ದೇಶಗಳೊಟ್ಟಿಗೆ ಗೆಳೆತನವನ್ನ ಮಾಡಲಿಲ್ಲ. ಪ್ರತೀಪಂ ವೈಷ್ಣವೇನತು, ಮತ್ತು ಪರಮಾತ್ಮನ ಭಕ್ತರು ಅಂತ ಯಾರಿದ್ದಾರೋ, ವೈಷ್ಣವರು ಅಂತ ಯಾರಿದ್ದಾರೋ ಅವರಿಗೆ ಯಾವತ್ತೂ ಕೂಡ ವಿರೋಧವನ್ನು ಮಾಡಲಿಲ್ಲ ಅಂತೆ. ಅವೈಷ್ಣವರೊಟ್ಟಿಗೆ ಪರಮಾತ್ಮನ ದೇಶಗಳೊಟ್ಟಿಗೆ ಸ್ನೇಹವನ್ನ ಮಾಡಲಿಲ್ಲ, ಪರಮಾತ್ಮನ ಭಕ್ತರಿಗೆ ವಿರೋಧವನ್ನ ಯಾವತ್ತೂ ಮಾಡಲಿಲ್ಲ. ಪರೋಕ್ಷೇಪಿ ಹರೇರ್ನಿಂದ, ತಮ್ಮ ಕಣ್ಣೆದುರಿಗೆ ಮಾತ್ರ ಅಲ್ಲ, ತಮ್ಮ ಹಿಂದೆ ಎಲ್ಲಾದರೂ ಕೂಡ ಪರೋಕ್ಷದಲ್ಲಿ ಯಾರಾದರೂ ಹರೇಹೇ ನಿಂದಾಂ ಪರಮಾತ್ಮನ ನಿಂದನೆಯನ್ನ ಮಾಡಿದ್ದರೆ, ವಿಷ್ಣುವಿನ ನಿಂದನೆಯನ್ನು ಮಾಡಿದ್ದರೆ ಅಂಥವರ ಜಿಹ್ವಾಂ ಚಿನತ್ತಿ ನಾಲಿಗೆಯನ್ನೇ ಸೀಳು ಹಾಕುವಂಥವ್ರು ಯಾರು? ಭೀಮಸೇನ ದೇವರು. ಭಾಗವತದಲ್ಲಿ ಚತುರ್ಥ ಸ್ಕಂದದಲ್ಲಿ ಈ ಮಾತು ಬರುತ್ತೆ. ದಕ್ಷ ಪ್ರಜಾಪತಿ ರುದ್ರದೇವರು ನಿಂದನೆಯನ್ನು ಮಾಡಿರ್ತಾನೆ. ಆ ಸಂದರ್ಭದಲ್ಲಿ ಇಲ್ಲಿ ಭಾಗವತದಲ್ಲಿ ಮಾತನ್ನು ಹೇಳ್ತಾರೆ, ಕರ್ಣೋಪಿರಾಯ ನಿರ್ಯಾದ್ ಅಕಲ್ಪ ಈಶೆ ಅಂತ. ಯಾವತ್ತೂ ಕೂಡ ಪರಮಾತ್ಮ ನಿಂದನೆ ಮಾತ್ರ ಅಲ್ಲ, ಯಾರೇ ಮಹಾತ್ಮರಿರಲಿ ಅವರ ನಿಂದನೆಯನ್ನು ಸರ್ವಥಾ ಕೇಳಬಾರದು, ತಾನಂತೂ ಸರ್ವಥಾ ಮಾಡಲೇಬಾರದು. ವಿಷ್ಣು ತೀರ್ಥರು ತಮ್ಮ ಭಾಗವತ ಸಾರೋದ್ಧಾರದಲ್ಲಿ ಇದಕ್ಕೋಸ್ಕರನೇ ಒಂದು ಪ್ರಕರಣವನ್ನು ಮೀಸಲಿಟ್ಟಿದ್ದಾರೆ. ಮಹನ್ ನಿಂದ ವರ್ಜನ ಪ್ರಕರಣ ಅಂತ. ಮಹಾತ್ಮರ ನಿಂದನೆಯನ್ನ ಬಿಡಬೇಕು ಅಂತ ಒಂದು ಪ್ರಕರಣ. ಇಲ್ಲಿ ಭಾಗವತದ ಒಂದು ಮಾತು ಬರುತ್ತೆ, ನಾವಂತೂ ಮಹಾತ್ಮರ ನಿಂದನೆಯನ್ನ ಸರ್ವಥಾ ಮಾಡಬಾರದು. ನಾವು ಮಾಡದೇ ಇರುವುದು ಮಾತ್ರ ಅಲ್ಲ, ಎಲ್ಲಾದ್ರೂ ಹೋಗಿ ಕುತ್ಕೊಂಡಿರ್ತೇವೆ, ಅಲ್ಲಿ ಏನಾದರೂ ಕೂಡ ಪರಮಾತ್ಮನ ನಿಂದನೆ ಆಗ್ತಾ ಇದ್ರೆ ತನಗೆ ಸಾಮರ್ಥ್ಯ ಇದ್ದರೆ ಜಿಹ್ವಾಂ ಅವರ ನಾಲಿಗೆಯನ್ನ ಸೀಳಿ ಹಾಕ್ಬೇಕು ಅಂತೆ. ಅದನ್ನು ಮಾಡೋದು ಪ್ರತಿಯೊಬ್ಬರಿಗೂ ಕಷ್ಟ. ಅದು ಸಾಧ್ಯವಾಗದರೆ ಏನ್ ಮಾಡ್ಬೇಕು? ಕರ್ಣೋಪಿರಾಯ ನಿರಯಾತ್, ತನ್ನ ಎರಡೂ ಕಿವಿಗಳನ್ನು ಮುಚ್ಚಿಕೊಂಡು ಆ ಸ್ಥಳದಿಂದಾಗಿ ಎದ್ದು ಹೋಗಬೇಕು. ಎದ್ದು ಹೋಗ್ಲಿಕ್ಕೆ ಅವ್ರು ಬಿಡ್ತಾ ಇಲ್ಲ, ಗಟ್ಟಿಯಾಗಿ ಹಿಡಿದುಕೊಂಡು ಕೂರಿಸ್ಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಅಸೂನಪಿ ತಥೋ ವಿಸರ್ಜೇತ್ ಸಧರ್ಮ, ಏನಾದರೂ ಮಾಡಿ ತನ್ನ ಪ್ರಾಣತ್ಯಾಗವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಇನ್ನೊಬ್ಬರ ನಾಲಿಗೆಯನ್ನು ಕತ್ತರಿಸಲಿಕ್ಕೆ ಸಾಮರ್ಥ್ಯ ಇಲ್ಲ, ಎದ್ದು ಹೊರಗಡೆ ಹೋಗ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಆ ಪಾಪದ ಪ್ರಾಯಶ್ಚಿತ್ತವಾಗಿ ತನ್ನ ದೇಹತ್ಯಾಗವನ್ನು ಮಾಡಬೇಕು ಎಂಬುದಾಗಿ ಭಾಗವತಲ್ಲಿ ತಿಳಿಸ್ತಾರೆ. ಅಂದ್ರೆ ಮಹಾತ್ಮರ ನಿಂದನೆ ಎಂಬುದು ನಾವು ಮಾಡೋದು ಅತ್ಯಂತ ಪಾಪಕರ, ಅದನ್ನ ಕೇಳಿ ಅದಕ್ಕೆ ವಿರೋಧವನ್ನು ಮಾಡದೇ ಇರೋದು ಕೂಡ ಅತ್ಯಂತ ಪಾಪಕರವಾದದ್ದು. ಭೀಮಸೇನ ದೇವರು ತಮ್ಮ ಮುಂದೆ ಮಾಡಿದ್ರಂತೂ ಸುಲಭವಾಗಿ ಕೊಂದೇ ಹಾಕಿಬಿಡ್ತಾ ಇದ್ರು. ತಮ್ಮ ಹಿಂದೆ ನಿಂದನೆ ಯಾರಾದರೂ ಮಾಡಿದರೂ ಕೂಡ ಅವರ ನಾಲಿಗೆಯನ್ನು ಸೀಳುವಂಥವ್ರು ಯಾರು? ಭೀಮಸೇನ ದೇವರು. ಹೀಗೆ ಪರಮಾತ್ಮನ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ ಅತ್ಯಂತ ನಿಷ್ಠುರ ಸ್ವಭಾವವನ್ನ ತೋರಿದಂಥವರು ಭೀಮಸೇನ ದೇವರು. ಮುಂದೆ ಪ್ರತೀಪ ಕಾರಿಣೋ ಹಂತಿ.
ವಿಷ್ಣುರು ವೈತಾ ನಜೀಘನತ್ ನ ಸಂಶಯಂ ಕದಾಪ್ಯೇಷಃ ಧರ್ಮೇ ಜ್ಞಾನೇಪಿ ವಾ ಕರೋತ್. ಪದಚ್ಛೇದ. ಪ್ರತೀಪಕಾರಿಣಃ ಹಂತಿ ವಿಷ್ಣೋಃ ವೈ ಏತಾನ್ ಅಜೀಘನತ್ ನ ಸಂಶಯಂ ಕದಾ ಅಪಿ ಏಷಃ ಧರ್ಮೇ ಜ್ಞಾನೇ ಅಪಿ ವಾ ಅಕರೋತ್. ಹೀಗೆ ವಿಷ್ಣೋಹೋ ಪ್ರತೀಪಕಾರಿಣಃ, ಪರಮಾತ್ಮನಿಗೆ ಪ್ರತೀಪ, ಪ್ರತೀಪ ಅಂದ್ರೆ ವಿರೋಧ ಅಂತ, ಪರಮಾತ್ಮನಿಗೆ ವಿರೋಧವನ್ನು ಮಾಡುವಂಥವರನ್ನ ಅಜೀಘನತ್ ತಾನು ಕೊಲ್ತಾ ಇದ್ದ ಮತ್ತು ಇನ್ನೊಬ್ಬರ ಕೈಲಿ ಸಂಹಾರ ಮಾಡಿಸ್ತಾ ಇದ್ದಾತೆ. ಅರ್ಜುನ ಮುಂತಾದಂಥವರ ಮೂಲಕ ತಾನು ಸಂಹಾರವನ್ನು ಮಾಡಿಸ್ತಾ ಇದ್ದ. ಒಟ್ಟಿನಲ್ಲಿ ಪರಮಾತ್ಮನ ವಿರೋಧಿಗಳನ್ನ ಭೀಮಸೇನ ದೇವರು ಜೀವಂತ ಉಳಿಸ್ತಾ ಇರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ತಾವು ಇಂತಹ ಒಂದು ಪರಿಶುದ್ಧವಾದಂತಹ ಭಾಗವತ ಧರ್ಮವನ್ನ ಪರಿಪಾಲನೆ ಮಾಡ್ತಾ ಇದ್ದಾರೆ. ಹೀಗೆ ತಾವು ಪರಿಪಾಲನೆ ಮಾಡ್ತಾ ಇರುವಂತಹ ಭಾಗವತ ಧರ್ಮದಲ್ಲಿ, ಧರ್ಮೇ ಜ್ಞಾನೆ ಅಥವಾ ಜ್ಞಾನದಲ್ಲಿ, ಜ್ಞಾನ ಅಂತಂದ್ರೆ ಅವರಿಗೆ ನಿಶ್ಚಯ ಇತ್ತು ಪರಮಾತ್ಮ ಸರ್ವೋತ್ತಮ ಅಂತ. ಪರಮಾತ್ಮ ಸರ್ವೋತ್ತಮ, ಉಳಿದವರೆಲ್ಲರೂ ಕೂಡ ಅವನ ಅಧೀನರು, ನಮ್ಮ ಪಾಲಿನ ಕರ್ತವ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು, ಅದರಲ್ಲಿ ಹಿಂದೆ ಮುಂದೆ ನೋಡಬಾರ್ದು ಅಂತ. ಒಟ್ಟಿನಲ್ಲಿ ಎಲ್ಲ ಜ್ಞಾನದಲ್ಲಿ ಒಂದು ಧರ್ಮದ ವಿಚಾರ, ಇನ್ನೊಂದು ಜ್ಞಾನದ ವಿಚಾರ, ಈ ಎರಡೂ ವಿಚಾರದಲ್ಲಿ ಯಾವತ್ತೂ ಕೂಡ ಅವರು ಸಂಶಯಂ ಅಪಿ ನಾ ಕರೋತ್, ಸಂಶಯವನ್ನೇ ಮಾಡ್ತಾ ಇರ್ಲಿಲ್ಲ ಅಂತೆ. ಧರ್ಮ ಮತ್ತು ಜ್ಞಾನ ಎರಡು ವಿಚಾರದಲ್ಲಿ ತಾವು ಅದನ್ನು ಆಚರಣೆ ಮಾಡೋದು ಮಾತ್ರ ಅಲ್ಲ, ಆ ವಿಚಾರದಲ್ಲಿ ಮನಸ್ಸಿನಲ್ಲಿ ಅವರಿಗೆ ಸಂದೇಹ ಕೂಡ ಬರ್ತಾ ಇರಲಿಲ್ಲ ಅಂತೆ. ಹೀಗೆ ನಿಶ್ಚಯವಾದಂತಹ ಜ್ಞಾನ ಅದು ಭೀಮಸೇನ ದೇವರಿಗೆ ಇದ್ದಂತಹ ಜ್ಞಾನ. ಪ್ರಮಾಣ ಪದ್ಧತಿಯಲ್ಲಿ ಜಯತೀರ್ಥರು ಹೇಳುವಂತೆ ಪರಮಾತ್ಮನೊಬ್ಬನನ್ನು ಬಿಟ್ಟು ಉಳಿದ ಎಲ್ಲದರ ಜ್ಞಾನವು ಕೂಡ ವಾಯುದೇವರಿಗೆ ಪರಿಪೂರ್ಣವಾಗಿದೆ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಪರಿಶುದ್ಧವಾದಂತಹ ಜ್ಞಾನ ಭೀಮಸೇನ ದೇವರ ಜ್ಞಾನ. ಯಾಕೆಂತಂದ್ರೆ ನಾವು ಮಹಾಭಾರತದಲ್ಲಿ ಮುಂದೆ ಕೇಳ್ತೇವೆ, ಅರ್ಜುನ ಒಬ್ಬ ಕ್ಷತ್ರಿಯ, ಅವನ ಧರ್ಮ ಏನು? ಯುದ್ಧ ಮಾಡುವುದು. ಆದರೆ ಅವನು ಅದರಲ್ಲಿ ಸಂದೇಹ ಪಟ್ಟ, ನಾನು ಯುದ್ಧ ಮಾಡಿದರೆ ಭೀಷ್ಮ ದ್ರೋಣಾದಿಗಳನ್ನು ಕೊಲ್ಲಬೇಕಾಗುತ್ತೆ, ಅನೇಕ ಹೆಂಗಸರು ವಿಧೇಯರಾಗ್ತಾರೆ, ಹೀಗೆ ಅಂತ ಯುದ್ಧದಲ್ಲಿ ಸಂಶಯ ಪಟ್ಟ. ಆದ್ರೆ ಭೀಮಸೇನ ದೇವರು ಯುದ್ಧ ತನ್ನ ಕರ್ತವ್ಯ, ತಾನೊಬ್ಬ ಕ್ಷತ್ರಿಯ, ತನ್ನ ಕರ್ತವ್ಯ ಯುದ್ಧ ಮಾಡುವುದು, ಹಾಗಾಗಿ ಅದರಲ್ಲಿ ಯಾವತ್ತೂ ಅವರು ಸಂಶಯ ಪಡಲೇ ಇಲ್ಲ. ಆದರೆ ಅನೇಕರು ಭೀಮಸೇನಾಗಲಿ ಅರ್ಜುನನಾಗಲಿ ಅಥವಾ ನಕುಲ ಸಹದೇವ ಮತ್ತು ಯುಧಿಷ್ಠಿರ ಇವರೆಲ್ಲರೂ ಕೂಡ ಅನೇಕ ಸಂದರ್ಭದಲ್ಲಿ ಸಂಶಯವನ್ನು ಪಟ್ಟಿರ್ತಾರೆ. ಆದರೆ ಭೀಮಸೇನ ದೇವರು ಹಾಗಲ್ಲ, ತಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳಲ್ಲೂ ಕೂಡ ಪರಿಪೂರ್ಣವಾದಂತಹ ವಿಶ್ವಾಸವನ್ನಿಟ್ಟು ಮಾಡಿದಂಥವ್ರು. ನಾನು ಮಾಡ್ತಾ ಇರೋದು ಸರಿ ಇದೆನೋ ಇಲ್ವೋ ಎನ್ನುವಂತಹ ಸಂಶಯ, ಡೋಲಾಯಮಾನವಾದಂತಹ ಮನಸ್ಥಿತಿ ಯಾವತ್ತೂ ಕೂಡ ಇರಲಿಲ್ಲ. ಹೀಗೆ ಯಾವ ಜ್ಞಾನದಲ್ಲಿ ಆಗಲಿ ಅಥವಾ ಧರ್ಮದ ವಿಚಾರದಲ್ಲಿ ಆಗಲಿ ಭೀಮಸೇನ ದೇವರಿಗೆ ಸಂದೇಹವೂ ಕೂಡ ಇರಲಿಲ್ಲ. ಪರಿಶುದ್ಧವಾದಂತಹ ನಿಶ್ಚಯಾತ್ಮಕವಾದಂತಹ ಜ್ಞಾನ, ಇದು ಹೀಗೇನೆ ಎನ್ನುವಂತಹ ನಿಶ್ಚಯವಾದಂತಹ ಜ್ಞಾನ ಭೀಮಸೇನ ದೇವರಿಗಿತ್ತು. ಜ್ಞಾನ ಇದ್ದದ್ದು ಮಾತ್ರ ಅಲ್ಲ, ಆ ಜ್ಞಾನವನ್ನು ತಾವು ಮತ್ತು ಧರ್ಮವನ್ನು ತಾವು ಆಚರಣೆ ಮಾಡಿ ಕೂಡ ತೋರಿಸ್ತಾ ಇದ್ರು. ಹೀಗೆ ಶುದ್ಧ ಭಾಗವತ ಧರ್ಮದ ಆಚರಣೆಯನ್ನು ಮಾಡ್ತಾ ಇದ್ದಂಥವರು ಭೀಮಸೇನ ದೇವರು. ಮುಂದೆ ವಿದ್ಯೋಪಜೀವನಂ ನೈವ, ಚಕಾರ ಆಪದ್ಯಪಿ ಕ್ವಚಿತ್. ಅಥೋನ ಧರ್ಮನಹುಷೌ ಪ್ರತ್ಯುವಾಚ ಕಥಂಚನ. ಪದಚ್ಛೇದ. ವಿದ್ಯೋಪದ ಜೀವನಂ ನ ಏವ, ಕೆಲವೊಂದು ಪಾಠದಲ್ಲಿ ನ ಏಷ, ನೈಷ ಅಂತಿದೆ, ಕೆಲವೊಂದು ನೈವ ಅಂತಿದೆ. ನ ಏಷಃ ಅಥವಾ ನ ಏವ ಚಕಾರ ಆಪದಿ ಅಪಿ ಕ್ವಚಿತ್ ಅತಃ ನ ಧರ್ಮನಹುಷೌ ಪ್ರತ್ಯುವಾಚ ಕಥಂಚನ. ಭೀಮಸೇನ ದೇವರು ಯಾವತ್ತೂ ಕೂಡ
ವಿದ್ಯೋಪಜೀವನ, ತಾವು ತಮಗಿರುವಂತಹ ವಿದ್ಯೆಯನ್ನ ಉಪಜೀವನವಾಗಿ ಅದನ್ನ ಬಳಸಿಕೊಂಡು ಜೀವನವನ್ನು ಮಾಡೋದಾಗಲಿ ಯಾವತ್ತೂ ಮಾಡಿದಂಥವರಲ್ಲ. ಅದನ್ನು ಮಾತ್ರ ಅಲ್ಲ, ಆಪದ್ಯಪಿ ಕ್ವಚಿತ್, ಎಂತಹ ಆಪತ್ತಿನ ಸಂದರ್ಭ ಬಂದರೂ ಕೂಡ ಅವರು ವಿದ್ಯೆಯಿಂದಾಗಿ ಉಪಜೀವನವನ್ನ ಮಾಡ್ತಾ ಇರ್ಲಿಲ್ಲ. ಇದು ಪರಿಶುದ್ಧವಾದಂತಹ ಭಾಗವತ ಧರ್ಮ. ಈ ಒಂದು ಭೀಮಸೇನ ದೇವರ ವಿದ್ಯೋಪಜೀವನವನ್ನು ಮಾಡ್ತಾ ಇರಲಿಲ್ಲ ಎನ್ನುವಂತಹ ಅವರ ವ್ಯಕ್ತಿತ್ವವನ್ನು ತೋರಿಸಿಕೊಡುವಂತಹ ಪ್ರಸಂಗಗಳು ಮಹಾಭಾರತದಲ್ಲಿ ಬರ್ತವೆ. ಅದರಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಅಥೋನ ಧರ್ಮ ನಹುಷವು, ಯಮಧರ್ಮನಿಗಾಗಲಿ ಅಥವಾ ನಹುಷನಿಗಾಗಲಿ ಭೀಮಸೇನ ದೇವರು ಕಥಂಚನ ನಪ್ರತ್ಯುವಾಚ, ಯಾವ ರೀತಿಯಿಂದಲೂ ಕೂಡ ಉತ್ತರವನ್ನ ಕೊಡ್ಲಿಲ್ಲ. ಆಚಾರ್ಯರು ಇಷ್ಟೇ ಹೇಳಿ ಮುಗಿಸ್ಬಿಡ್ತಾರೆ. ಆದ್ರೆ ಮಹಾಭಾರತ ನೋಡಿದಾಗ ನಮಗೆ ಇದರ ವಿಚಾರ ಗೊತ್ತಾಗುತ್ತೆ. ಧರ್ಮ ನಹುಷವು, ಧರ್ಮ ಅಂದ್ರೆ ಯಮಧರ್ಮ, ನಹುಷ ರಾಜ. ಇಲ್ಲೇನಾಗಿತ್ತು ಅಂತಂದ್ರೆ, ಯಮಧರ್ಮ ರಾಜ ಒಂದು ಸಲ ಪಾಂಡವರನ್ನು ಪರೀಕ್ಷೆ ಮಾಡಬೇಕು ಅಂತ ಬಂದಿದ್ದ. ಯಾವ ರೂಪದಿಂದಾಗಿ? ಒಬ್ಬ ಯಕ್ಷನ ರೂಪದಿಂದಾಗಿ. ಇವತ್ತು ನಮಗೆ ಆ ಮಹಾಭಾರತ ವನಪರ್ವದಲ್ಲಿ ಪ್ರಸಿದ್ಧವಾದಂತಹ ಭಾಗ ಯಕ್ಷ ಪ್ರಶ್ನೆ ಅಂತ, ಅನೇಕ ಧರ್ಮದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಒಂದು ಭಾಗ ಅಲ್ಲಿ ಬಂದಿರುತ್ತೆ. ಅಲ್ಲೇನಾಗಿರುತ್ತೆ, ವಾಸ್ತವಿಕವಾಗಿ ಒಂದು ಸರೋವರ ಇರುತ್ತೆ. ಆ ಸರೋವರದ ಹತ್ತಿರ ನೀರು ಕುಡಿಬೇಕಂತ ಹೋಗ್ತಾ ಇರ್ತಾರೆ ಒಬ್ಬೊಬ್ಬರೇ ಪಾಂಡವರು, ಒಬ್ಬರ ಮೇಲೆ ಒಬ್ಬರು ಅಂತ, ಒಬ್ಬರಾದ ಮೇಲೆ ಒಬ್ಬರು ಅಂತ. ಅಲ್ಲಿ ಒಬ್ಬ ಯಕ್ಷ ಇರ್ತಾನೆ, ಅರ್ಥಾತ್ ಇವನೇ, ಯಾರೋ ಯಮಧರ್ಮರಾಜನೇನೆ ಯಕ್ಷನ ರೂಪದಲ್ಲಿ ಬಂದಿರ್ತಾನೆ. ಅಲ್ಲಿ ನೀರು ಕುಡಿಲಿಕ್ಕೆ ಅಂತ ಬಂದಂತ ಪ್ರತಿಯೊಬ್ಬರಿಗೂ ಒಂದು ಕಂಡೀಷನ್ ಹಾಕ್ತಾನೆ. ನಾನು ಈ ಸರೋವರದ ಒಡೆಯ, ನೀವು ಇದ್ರಲ್ಲಿ ನೀರು ಕುಡಿಬೇಕು ಅಂತಂದ್ರೆ ನಾನ್ ನಿಮಗೆ ಒಂದಿಷ್ಟು ಪ್ರಶ್ನೆ ಕೇಳ್ತೇನೆ. ಪ್ರಶ್ನೆ ಕೇಳಿದ್ರೆ ನೀವು ನೀರು ಕುಡಿಬಹುದು, ಇಲ್ಲದೆ ಹೋದ್ರೆ ನೀವೇನಾಗ್ತೀರಾ, ಸತ್ತೇ ಹೋಗ್ತೀರಾ ಅಂತ ಹೇಳ್ತಾನೆ. ಸರಿ ಅಂತ ಸಹದೇವ, ನಕುಲ, ಭೀಮ, ಅರ್ಜುನ ಎಲ್ಲರೂ ಕೂಡ ಅವನು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಎಲ್ಲರೂ ಕೂಡ ಸತ್ತು ಹೋಗಿಬಿಡ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಭೀಮಸೇನ ದೇವರು ಕೂಡ ಬರ್ತಾರೆ. ಭೀಮಸೇನ ದೇವರಿಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ. ಆದರೂ ಕೂಡ ಅವರೇ ಮಾಡೋದಿಲ್ಲ, ಉತ್ತರವನ್ನ ಕೊಡುವುದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಏನಾಗುತ್ತೆ, ಇದು ವಿದ್ಯೋಪಜೀವನ ಅಂತ ಆಗುತ್ತೆ. ತಮಗಿರುವಂತಹ ಜ್ಞಾನವನ್ನ ಪ್ರದರ್ಶನ ಮಾಡಿ ಉತ್ತರ ಕೊಟ್ಟು ಅದರ ಮೂಲಕ ತಮ್ಮ ಜೀವವನ್ನ ಉಳಿಸಿಕೊಳ್ಳುವುದು. ಹಾಗಾಗಿ ಏನ್ ಮಾಡ್ಲಿಲ್ಲ, ಉತ್ತರವನ್ನು ಕೊಡ್ಲಿಲ್ಲ. ಭೀಮಸೇನ ದೇವರು ಬಿದ್ದು ಬಿಟ್ರು ಇಲ್ಲಿ ಸತ್ತು ಹೋದ್ರು ಅಂತ ಅರ್ಥ ಅಲ್ಲ. ಭೀಮಸೇನ ದೇವರೇನೆ ಎಲ್ಲರಿಗೂ ಜೀವವನ್ನು ಕೊಡುವಂತಹ ವಾಯುದೇವರು. ಅವರು ಮೂರ್ಛೆಗೊಂಡಂತೆ ಅಲ್ಲಿ ನಟನೆಯನ್ನು ಮಾಡ್ತಾರೆ. ಹೀಗೆ ಏನಾಯ್ತು, ಇಷ್ಟೆಲ್ಲ ಆಯ್ತು. ಆಮೇಲೆ ಯುಧಿಷ್ಠಿರ ಬರ್ತಾನೆ. ಯುಧಿಷ್ಠಿರ ಬಂದು ತನ್ನ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಟ್ಟು ತಾನು ನೀರು ಕುಡಿತಾನೆ. ಅಷ್ಟು ಮಾತ್ರ ಅಲ್ಲ, ತನ್ನ ಎಲ್ಲ ತಮ್ಮಂದಿರನ್ನು ಕೂಡ ಎಬ್ಬಿಸ್ತಾನೆ ಅನ್ನುವಂತ ಪ್ರಸಂಗ ಅಲ್ಲಿ ವನಪರ್ವದಲ್ಲಿ ಬರುತ್ತೆ. ಇದರ ತಾತ್ಪರ್ಯ ಏನು ಅಂತಂದ್ರೆ, ಭೀಮಸೇನ ದೇವರು ಇಂತಹ ಪ್ರಸಂಗ ಬಂದರೂ ಕೂಡ ತಾವೇ ಮಾಡ್ಲಿಲ್ಲ, ವಿದ್ಯೋಪಜೀವನವನ್ನು ಮಾಡಲಿಲ್ಲ. ತಮಗೆ ಆ ಯಕ್ಷ ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಗೊತ್ತಿದ್ದರೂ ಕೂಡ ಅವರು ಉತ್ತರವನ್ನು ಕೊಡ್ಲಿಲ್ಲ. ಯಾಕೆ? ತಾವು ಹಾಗೆ ಉತ್ತರವನ್ನು ಕೊಟ್ಟು ಉಳಿದುಕೊಂಡರೆ ಅದೇನಾಗುತ್ತೆ, ವಿದ್ಯೋಪಜೀವನವನ್ನು ಮಾಡಿದಂತೆ ಆಗುತ್ತೆ. ಇನ್ನೊಂದು ಸಂದರ್ಭ ಬರುತ್ತೆ, ನಹುಷ ಅಂತ. ಅಂದ್ರೆ ನಹುಷ ಏನಾಗಿದ್ದ, ಒಂದು ಸಲ ಅವನು ಒಬ್ಬ ಋಷಿಗಳ ಶಾಪದಿಂದಾಗಿ ಹೆಬ್ಬಾವಾಗಿ ಬಿದ್ದಿರ್ತಾನೆ, ಅಜಗರವಾಗಿ ಬಿದ್ದಿರ್ತಾನೆ. ವನವಾಸದ ಸಂದರ್ಭದಲ್ಲಿ ಇದು ಕೂಡ ಒಂದು ಸಲ ಭೀಮಸೇನ ದೇವರು ಓಡಾಡಬೇಕಾದ್ರೆ ಅವರನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಬಿಡ್ತಾನೆ. ಗಟ್ಟಿಯಾಗಿ ಹಿಡಿದುಕೊಂಡು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ. ನೀನು ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ಮಾತ್ರ ನಾನು ನಿನ್ನನ್ನ ಬಿಡ್ತೇನೆ ಅಂತ. ದೊಡ್ಡ ಹೆಬ್ಬಾವು ಬಂದು ಹಿಡಿದುಕೊಂಡಿದೆ. ಆ ಸಂದರ್ಭದಲ್ಲಿಯೂ ಕೂಡ ಭೀಮಸೇನ ದೇವರು ಅದಕ್ಕೆ ಉತ್ತರವನ್ನೇ ಕೊಡ್ಲಿಲ್ಲ, ಸುಮ್ಮನೆ ಇದ್ದರು. ಯಾಕೆ? ಮತ್ತು ಅದೇ, ನಾನು ಉತ್ತರವನ್ನು ಕೊಟ್ಟು ಈ ಹಾವಿಂದಾಗಿ ಕೈಯಿಂದಾಗಿ ಬಿಡಿಸಿಕೊಂಡರೆ ಏನಾಗುತ್ತೆ, ವಿದ್ಯೋಪಜೀವನವನ್ನು ಮಾಡಿದ ರೀತಿಯಾಗಿ ಆಗುತ್ತೆ. ಹಾಗಾಗಿ ಉತ್ತರವನ್ನು ಕೊಡ್ಲಿಲ್ಲ. ಮತ್ತೆ ಕೊನೆಗೆ ಯಥಾವತ್ತಾಗಿ ಧರ್ಮರಾಜನೇ ಬಂದ, ಯುಧಿಷ್ಠಿರನೇ ಬಂದ, ಅವನು ಉತ್ತರವನ್ನು ಕೊಟ್ಟ. ಕೊನೆಗೆ ಹಾವು ಅದನ್ನ ಬಿಟ್ಟಿತು, ನಹುಷ ಬಿಟ್ಟ ಅಂತ. ಹೀಗೆ ಆಪದ್ಯಪಿ, ಇಂತಹ ಆಪತ್ತಿನ ಸಂದರ್ಭ ಬಂದರೂ ಕೂಡ ಭೀಮಸೇನ ದೇವರು ವಿದ್ಯೋಪಜೀವನವನ್ನ ಮಾಡಲಿಲ್ಲ. ಹೀಗೆ ಭೀಮಸೇನ ದೇವರು ಎಲ್ಲ ಹಂತದಲ್ಲಿ ತಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು ಕೂಡ ಪರಮಾತ್ಮನ ಪ್ರೀತಿಕರವಾದಂತಹ ಕಾರ್ಯಗಳೇ. ಎಲ್ಲವೂ ಕೂಡ ಪರಿಶುದ್ಧವಾದಂತಹ ಭಾಗವತ ಧರ್ಮವನ್ನ ಪ್ರತಿಪಾದನೆ ಮಾಡುವಂತಹ ಪರಿಶುದ್ಧವಾದಂತಹ ಕಾರ್ಯಗಳು. ಹೀಗೆ ಭೀಮಸೇನ ದೇವರು ಎಂತಹ ಕಷ್ಟ ಬಂದರೂ ಕೂಡ, ಅವರಿಗೆ ಅದು ಕಷ್ಟ ಅಲ್ಲ, ಮೇಲ್ನೋಟಕ್ಕೆ ಕಷ್ಟ ಅಂತ ನಮಗೆ ಅನ್ಸುತ್ತೆ, ಆ ಸಂದರ್ಭದಲ್ಲಿಯೂ ಕೂಡ ತಮ್ಮ ಭಾಗವತ ಧರ್ಮದ ನಿಷ್ಠೆಯನ್ನ ಬಿಟ್ಟಂಥವರಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಅನೇಕ ರೀತಿಯಾದಂತಹ ಉದಾಹರಣೆಗಳನ್ನು, ಅಂದ್ರೆ ಆ ಪ್ರಸಂಗಗಳನ್ನು ತಿಳಿಸಿ ಆಚಾರ್ಯರು ಭೀಮಸೇನ ದೇವರು ಯುದ್ಧದ ಸಂದರ್ಭದಲ್ಲಿಯೂ ಕೂಡ ಇದನ್ನು ತಮ್ಮ ಭಾಗವತ ಧರ್ಮವನ್ನು ಬಿಟ್ಟಿಲ್ಲ ಎನ್ನುವಂತ ವಿಚಾರವನ್ನ ತಿಳಿಸ್ತಾ ಹೋಗ್ತಾರೆ. ಆ ವಿಚಾರವನ್ನು ಮತ್ತೆ ನಾವು ನಾಳೆಯ
ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.